ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ದೇಶ ಕಂಡಂತ 1950 ನಂತರ 1947 ಅನೇಕ ನಾವು ಮೇಧಾವಿಗಳನ್ನ ಕಂಡಿದ್ದೇವೆ. ನೆಹರುವನ್ನ ಕಂಡಿದ್ದೇವೆ, ಇಂದಿರಾ ಗಾಂಧಿ ಅವರನ್ನ ಕಂಡಿದ್ದೇವೆ, ರಾಜೀವ್ ಗಾಂಧಿ ಅವರನ್ನು ಕಂಡಿದ್ದೇವೆ, ಮೊರಾರ್ಜಿ ದೇಸಾಯಿ ಅವರನ್ನು ಕಂಡಿದ್ದೇವೆ, ಅಟಲ್ ಬಿಹಾರಿ ವಾಜಪೇಯಿ ಅಂತ ಮೇಧಾವಿಯನ್ನು ಕಂಡಿದ್ದೇವೆ ಮತ್ತು ಸ್ನೇಹಜೀವಿಯನ್ನು ಕಂಡಿದ್ದೇವೆ. ಮನಮೋಹನ್ ಸಿಂಗ್ ಅಂತ ಆರ್ಥಿಕ ತಜ್ಞರನ್ನು ಕಂಡಿದ್ದೇವೆ ಮತ್ತು BR ಅಂಬೇಡ್ಕರ್ ಅಂತ ಎಕನಾಮಿಸ್ಟ್, ಲಾ ವಕೀಲ ವೃತ್ತಿಯನ್ನು ಪಡೆದಂತವರು ಮತ್ತು ಅತ್ಯಂತ ಕಷ್ಟಜೀವಿಯನ್ನು ಕೂಡ ನಾವು ಕಂಡಿದ್ದೇವೆ. ಹೀಗಾಗಿ ನಾವು ಅನೇಕ ಜನಪ್ರಿಯ ವ್ಯಕ್ತಿಗಳನ್ನ ಕಂಡಿದ್ದೇವೆ ಮತ್ತು ಈಗೀಗ ಮಮತಾ ಬ್ಯಾನರ್ಜಿ ಅವರನ್ನು ಕಂಡಿದ್ದೇವೆ, ಸೋನಿಯಾ ಗಾಂಧಿ ಅಂತವರನ್ನ ಕಂಡಿದ್ದೇವೆ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಜಯಲಲಿತಾ, ಕರುಣಾನಿಧಿ, ಹಾಗೆ ಅನೇಕ, ಅಥವಾ ಜ್ಯೋತಿ ಬಸು ಅಂತ 25, 26, 27 ವರ್ಷಗಳ ಕಾಲ ಸತತವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂತವರನ್ನ ಕಂಡಿದ್ದೇವೆ. ನರೇಂದ್ರ ಮೋದಿ ಅಂತವರನ್ನ ಕಂಡಿದ್ದೇವೆ. ನಮ್ಮ ದೇವೇಗೌಡರಂತ ಅತ್ಯಂತ ದೊಡ್ಡ ಮೇಧಾವಿಯನ್ನ ಕಂಡಿದ್ದೇವೆ. ಹಾಗಾಗಿ ನಮ್ಮ ದೇಶದಲ್ಲಿ ಅನೇಕರು ದೊಡ್ಡ ದೊಡ್ಡ ಮೇಧಾವಿಗಳು ಹುಟ್ಟಿ ಹೋಗಿದ್ದಾರೆ ಮತ್ತು ಈಗಲೂ ಕೂಡ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನಂತ ದೊಡ್ಡ ಆರ್ಥಿಕ ತಜ್ಞ ಮತ್ತು 16-17 ಬಜೆಟ್ ಮಂಡನೆ ಮಾಡಿದವರನ್ನ ಕಂಡಿದ್ದೇವೆ. ಜೊತೆಗೆ DK ಶಿವಕುಮಾರ್ ಅಂತ ಸಂಘಟನಾ ಚಿತ್ರವನ್ನು ಕಂಡಿದ್ದೇವೆ ಮತ್ತು ವಿಜೇಂದ್ರ ಅಂತ ಯಂಗ್ ಸ್ಟಾರ್ ಅನ್ನು ಕಂಡಿದ್ದೇವೆ. ಹಾಗಾಗಿ ನಾವು ಕಂಡಂತ ಅನೇಕ ಜನಪ್ರಿಯ ವ್ಯಕ್ತಿಗಳನ್ನು ನೋಡೋದಾದ್ರೆ ಈಗ ಸದ್ಯದ ಮಟ್ಟಿಗೆ ಅಂದ್ರೆ 20ರ ನಂತರ 2000 ಇಸ್ವಿಯ ನಂತರ ನಾವು ನರೇಂದ್ರ ಮೋದಿ ಅವರನ್ನ ಅತ್ಯಂತ ಜನಪ್ರಿಯ ನಾಯಕ ಅಂತ ಈಗಲೂ ನೋಡ್ತಿದ್ವಿ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಾದ್ಯಂತ ಭಾರತವನ್ನ ಪ್ರತಿನಿಧಿಸುವಂತ ಯಾರಾದ್ರೂ ಇದ್ದರೆ ಮತ್ತು ಭಾರತ ಅಂದ್ರೆ ಅದು ನರೇಂದ್ರ ಮೋದಿ ಎನ್ನುವ ಮಟ್ಟಿಗೆ ಇಡೀ ವಿಶ್ವದಾದ್ಯಂತ ನರೇಂದ್ರ ಮೋದಿ ಅವರು ತಮ್ಮ ಹೆಸರನ್ನ ಪ್ರಸರಿಸಿಕೊಂಡಿದ್ದಾರೆ ಅಥವಾ ಜನಪ್ರಿಯರಾಗಿದ್ದಾರೆ ಅಂತ ಹೇಳ್ಬಹುದು. ಇದಾದ ನಂತರ ಅಂದ್ರೆ ನಾವು ಮನಮೋಹನ್ ಸಿಂಗ್ ಅವರನ್ನು ಕೂಡ ಇಡೀ ವಿಶ್ವದಾದ್ಯಂತ ಹೆಸರಿರುವ ವ್ಯಕ್ತಿ ಅಂತ ನೋಡ್ತೀವಿ. ಯಾಕಂದ್ರೆ ಅನೇಕರು ಒಬಾಮಾದಿಂದ ಹಿಡಿದು ಯಾರಾದ್ರೂ ನಮ್ಮ ಭಾರತದ ಪರವಾಗಿ ಯಾರಾದ್ರೂ ರಿಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಅದು ಮನಮೋಹನ್ ಸಿಂಗ್ ಅಂತ ಅವರು ನೇರವಾಗಿ ಹೇಳ್ತಿದ್ರು. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರ ಹತ್ರ ನಾವು ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ಮತ್ತು ಆರ್ಥಿಕ ವಿಷಯವಾಗಿ, ಹಣಕಾಸು ವಿಷಯವಾಗಿ ನಾವು ಅನೇಕ ಇನ್ಪುಟ್ ಅನ್ನು ತೆಗೆದುಕೊಂಡಿದ್ದೀವಿ ಅಂತ ಅಮೆರಿಕದ ಮಾಜಿ ಅಧ್ಯಕ್ಷರಾದಂತ ಒಬಾಮಾ ಕೂಡ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ನಮ್ಮ ಭಾರತ ದೇಶ ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ತಮ್ಮ ಸಲಹೆಯನ್ನ ಕೊಡ್ತಾ ಇತ್ತು. ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ಹೀಗೆ ಅನೇಕರು ಇಡೀ ಭಾರತವನ್ನ, ಇಡೀ ಪ್ರಪಂಚದಾದ್ಯಂತ ತಮ್ಮ ಹೆಸರನ್ನ ಪ್ರಸರಿಸುವಲ್ಲಿ ಮತ್ತು ಭಾರತೀಯತೆಯನ್ನ ಎತ್ತಿ ಹಿಡಿಯುವಲ್ಲಿ ಅನೇಕರು ತಮ್ಮ ಶ್ರಮವನ್ನು ವಹಿಸಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ತುಂಬಾ ಹೆಸರನ್ನು ಮಾಡ್ತಾರೆ ಮತ್ತು ನಮ್ಮ ದೇಶದ ಅನೇಕ ದೊಡ್ಡ ಪೋಸ್ಟ್ ನಲ್ಲಿರುವಂತಹ ಅನೇಕರು ದೊಡ್ಡ ಹೆಸರನ್ನು ಮಾಡಿದ್ದಾರೆ ಮತ್ತು ಅವರ ಹೆಸರು ಕೂಡ ನಮ್ಗೆ ನೆನಪಿರುತ್ತೆ. ಹೇಳಿದ್ನಲ್ಲ, ನೆಹರು ಅವರಿಂದ ಹಿಡಿದು, ಗಾಂಧೀಜಿ ಅವರನ್ನು ಹಿಡಿದು, ಅಂಬೇಡ್ಕರ್ ಅವರನ್ನು ಹಿಡಿದು, ಈಗಿನ ನರೇಂದ್ರ ಮೋದಿ, ಮನಮೋಹನ್ ಸಿಂಗ್, ದೇವೇಗೌಡರು, ಹಾಗೆ ಅನೇಕರು ನಮಗೆ ನೆನಪಿಗೆ ಬರ್ತಾರೆ ಮತ್ತು ಸಿದ್ದರಾಮಯ್ಯ ಅಂತವರು ಕೂಡ ಆರ್ಥಿಕ ತಜ್ಞರಾಗಿ ಹೊರಹೊಮ್ಮುತ್ತಾರೆ. ಈ ಎಲ್ಲದರ ನಡುವೆ ಕೆಲವೊಬ್ರು ಏನಾಗ್ತಾರೆ ಅಂದ್ರೆ ಕೆಲವೊಂದು ಚಿಕ್ಕ ಪೋಸ್ಟ್ ನಲ್ಲಿದ್ರು, ಅಂದ್ರೆ ಅವರು ಮುಖ್ಯಮಂತ್ರಿ ಆಗಿರಲ್ಲ, ಮೋದಿ ಅಂತ, ಅಥವಾ ಪ್ರಧಾನಮಂತ್ರಿ ಆಗಿರಲ್ಲ, ಅಥವಾ ಆರ್ಥಿಕ ತಜ್ಞರಾದಂತ ಇವರು ಮನಮೋಹನ್ ಸಿಂಗ್ ಅಂತರಾಗಿರಲ್ಲ, ಆದ್ರೂ ಕೂಡ ತಮಗೆ ಕೊಟ್ಟ ಕಾರ್ಯದಲ್ಲಿ ಕೂಡ ತುಂಬಾ ಜನಪ್ರಿಯರಾಗ್ಬಿಡ್ತಾರೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ಅನೇಕರು ಮುಖ್ಯಮಂತ್ರಿ ಆಗಿದ್ದಾರೆ. ಅನೇಕರು 1 ಬಾರಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 3 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಕೆಲವೊಬ್ರು ಒಂದೊಂದು ಸಲ ಮುಖ್ಯಮಂತ್ರಿ ಆಗಿದ್ದಾರೆ, 10 ತಿಂಗಳಾಗಿದ್ದಾರೆ, 1 ವರ್ಷ ಆಗಿದ್ದಾರೆ, 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಕೆಲವೊಬ್ಬರ ಹೆಸರು ಮಾತ್ರ ಯಾರಿಗೂ ಗೊತ್ತಿರಲ್ಲ. ಈಗ ಸಿದ್ದರಾಮಯ್ಯನ ಹೆಸರು ಗೊತ್ತು, ಕುಮಾರಸ್ವಾಮಿ ಹೆಸರು ಗೊತ್ತು, ಯಡಿಯೂರಪ್ಪನ ಹೆಸರು ಗೊತ್ತು. ಕಳೆದ 20 ವರ್ಷಗಳಿಂದ ನಾವು ನೋಡೋದಾದ್ರೆ ನಿಮ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರು ಅಂದ್ರೆ ಒಬ್ರು ಹೇಳ್ತಾರೆ ಸಿದ್ದರಾಮಯ್ಯನವರಾಗಿದ್ರು, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರಾಗಿದ್ರು ಅಂತ ಹೇಳ್ತಾರೆ. ಆ ಮಧ್ಯದಲ್ಲಿ ಬಂದಂತ 3-4 ಮುಖ್ಯಮಂತ್ರಿ ಹೆಸರು ನಮ್ಗೆ ಗೊತ್ತೇ ಇರೋದಿಲ್ಲ. ಆದ್ರೆ ಅದರ ಹೆಸರು ನಾನು ಹೇಳಿಕ್ ಹೋಗುದಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ತಪ್ಪಾಗತ್ತೆ. ನೀವು 2000 ಇಸ್ವಿಯಿಂದ ಈಗ 2025 ತನಕ ಆಗಿ ಹೋದಂತ ಅನೇಕ ಮುಖ್ಯಮಂತ್ರಿಗಳ ಹೆಸರು ಗೊತ್ತೇ ಇರುವುದಿಲ್ಲ. ಅಂದ್ರೆ ಮುಖ್ಯಮಂತ್ರಿ ಆದಂತವರ ಹೆಸರು ಕೂಡ ಗೊತ್ತಿಲ್ಲ ಅಂದ್ರೆ ನೋಡಿ ಎಷ್ಟು ವಿಪರ್ಯಾಸ. ಅಂದ್ರೆ ಆದ್ರೂ ಕೂಡ ನಮ್ಮಲ್ಲಿ ಒಬ್ಬರಿದ್ದಾರೆ. ಅಂದ್ರೆ ಈಗಿನ ನಾವು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯಾಗಿ ಎಷ್ಟು ಜನಪ್ರಿಯರಾಗಿದ್ದಾರೆ. ಇಡೀ ವಿಶ್ವದಾದ್ಯಂತ ಭಾರತ ಅಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ತಾರಲ್ಲ. ನೋಡಿ, ಎಷ್ಟೇ ವಿರೋಧಗಳಿರಲಿ ಅದು ಬೇರೆ ಪ್ರಶ್ನೆ. ನರೇಂದ್ರ ಮೋದಿ ಅವರಿಗೆ ಆಗದ ಒಂದು ಪಂಗಡವೇ ಇದೆ ಮತ್ತು ಅವರ ವಿರೋಧಕ್ಕೂ ಕೂಡ ಅವರದೇ ಕಾರಣ ಇದೆ. ಆದರೆ ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಳೋದಾದ್ರೆ ನರೇಂದ್ರ ಮೋದಿ ಅಂತ ಜನಪ್ರಿಯ ವ್ಯಕ್ತಿ ಇದಾರಲ್ಲ, ಅವರು ಮೋದಿ ಅಥವಾ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಎಷ್ಟಿದೆಯಲ್ಲ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಉಪಮುಖ್ಯಮಂತ್ರಿ ಆದಂತವರು ಮುಖ್ಯಮಂತ್ರಿಯಕ್ಕಿಂತ ದೊಡ್ಡ ಹೆಸರನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿಯನ್ನು ವಹಿಸಿಕೊಳ್ತಾರೆ ಮತ್ತು ಗೆಲ್ಲಿಸಿಕೊಳ್ತಾರೆ. ತೆಲಂಗಾಣದಲ್ಲಿ KCR ನಂತ ಘಟಾನುಘಟಿ ಮುಖ್ಯಮಂತ್ರಿಯನ್ನು ಸೋಲಿಸಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಕೂಡ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ದೊಡ್ಡ ಶ್ರಮವನ್ನು ವಹಿಸ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿರ್ತಾರೆ. ಸೋನಿಯಾ ಗಾಂಧಿ ಅವರು ಅನೇಕ ಪ್ರಕರಣಗಳಿಗೆ ತಮ್ಮ ಜಾಮೀನನ್ನು ಕೊಟ್ಟಿರ್ತಾರೆ. ಹೀಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟ ಅಭಿಮಾನಿಯಾಗಿ, ಕಟ್ಟುನಿಟ್ಟಿನ ಕಾರ್ಯಕರ್ತನಾಗಿ ಕೆಲಸ ಮಾಡಿರ್ತಾರೆ. ನೋಡಿ, ಇದನ್ನು ಹೇಳೋಕೆ ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ಮುಖ್ಯಮಂತ್ರಿಗಳಾಗಿದ್ದಾರೆ. ಅನೇಕ ಮುಖ್ಯಮಂತ್ರಿ ಹೆಸರು ಕೂಡ ನಮ್ಗೆ ಗೊತ್ತಿರಲ್ಲ. ಜೊತೆಗೆ ಲಾಸ್ಟ್ ಯಡಿಯೂರಪ್ಪನವರ
ಕಾಲಘಟ್ಟದಲ್ಲಾಗಿರ್ಬೋದು ಅಥವಾ ಬೊಮ್ಮಾಯಿ ಅವರ ಕಾಲಘಟ್ಟದಲ್ಲಾಗಿರ್ಬೋದು ಅನೇಕ ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ಮತ್ತು ಆ ಉಪಮುಖ್ಯಮಂತ್ರಿ ಹೆಸರು ಕೂಡ ತುಂಬಾ ಜನಕ್ಕೆ ಗೊತ್ತಿರಲ್ಲ ಮತ್ತು ಅಂತ ದೊಡ್ಡ ಕಾರ್ಯವನ್ನು ಅವರು ಮಾಡಿರಲಿಲ್ಲ. ಆದರೆ ಈಗಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿರುವ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರ ಜನಪ್ರಿಯತೆ ಇದೆಯಲ್ಲ, ಅದನ್ನು ನೋಡಿದ್ರೆ ಹೇಗೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯಾದ ಮೋದಿ ಅವರ ಹೆಸರು ಎಷ್ಟು ದೊಡ್ಡದಿದೆಯಲ್ಲ ಅಷ್ಟೇ ದೊಡ್ಡ ಹೆಸರು ಅಂದ್ರೆ ಉಪಮುಖ್ಯಮಂತ್ರಿಯಾಗಿ ಇಡೀ ದೇಶವೇ ಕಂಡರಿಯದ ಜನಪ್ರಿಯತೆಯನ್ನ ಅಂದ್ರೆ ಉಪಮುಖ್ಯಮಂತ್ರಿಯಾಗಿ ಪಡ್ಕೊಂಡಿದ್ದು ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಮಾತ್ರ. ನೋಡಿ, ಒಂದು ಹುದ್ದೆಯ ಜನಪ್ರಿಯತೆ ಎಷ್ಟಿರುತ್ತೆ ಅಂದ್ರೆ ಅವ್ರು ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಉಪಮುಖ್ಯಮಂತ್ರಿಯಾಗಿ ಹೆಸರು ಮಾಡಿದಷ್ಟು ಬೇರೆ ಯಾವ ರಾಜಕಾರಣಿಯೂ ಡಿ ಕೆ ಶಿವಕುಮಾರ್ ಅಷ್ಟು ಉಪಮುಖ್ಯಮಂತ್ರಿಯಾಗಿ ಹೆಸರು ಮಾಡ್ಲಿಕ್ಕೆ ಸಾಧ್ಯನಿಲ್ಲ. ಹೇಗಿರುತ್ತಂದ್ರೆ ಅವರ ನಡೆ ನುಡಿ ಅಥವಾ ಅವರ ಆಡಳಿತ ಇದೆಯಲ್ಲ, ಒಂದು ಅಧ್ಯಕ್ಷನಾಗಿ ಅವರು ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾರೆ. ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಅವರು ಮಾಡಿದಂತ ತೆಗೆದುಕೊಳ್ಳೋ ನಿರ್ಧಾರವಾಗಿರ್ಬೋದು ಅಥವಾ ಅವರು ಡೇರಿಂಗ್ ಇರ್ಬೋದು ಅಥವಾ ಅವರ ಪಾದಯಾತ್ರೆ ಆಗಿರ್ಬೋದು ಅಥವಾ ಅವರು ಮಾಡಿದಂತ ಸಂಘಟನೆ ಮತ್ತು ಅವರು ಮಾಡಿದಂತ ಅಭಿವೃದ್ಧಿ ಕಾರ್ಯ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಹಿಡಿತಕ್ಕೆ ಬರುತ್ತೆ. ಆದ್ರೆ ಅವೆಲ್ಲವನ್ನು ಹೊರತುಪಡಿಸಿ ಒಬ್ಬ ಉಪಮುಖ್ಯಮಂತ್ರಿ ಹೀಗೂ ಇರಬಹುದು, ಒಬ್ಬ ಮುಖ್ಯಮಂತ್ರಿಯ ಲೆವೆಲ್ಗೆ ತಮ್ಮ ಕಾರ್ಯವನ್ನು ಮಾಡಬಹುದು ಅಥವಾ ತಮ್ಮ ಪ್ರಚಾರವನ್ನ ಮಾಡ್ಕೋಬಹುದು ಅನ್ನುವ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ದೇಶ ಕಂಡಂತ ಅತ್ಯಂತ ಜನಪ್ರಿಯ ಉಪಮುಖ್ಯಮಂತ್ರಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು. ಮುಂದಿನ 5-6 ತಿಂಗಳಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅಥವಾ ಅವರನ್ನ ಬಿಟ್ಟು ಬೇರೆಯವರನ್ನ ಕನ್ಸಿಡರ್ ಮಾಡ್ತಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಉಪಮುಖ್ಯಮಂತ್ರಿಯಾಗಿ ಯಾರಾದ್ರೂ ನಮ್ಮ ದೇಶದಲ್ಲಿ ಯಾರಾದ್ರೂ ಅತ್ಯಂತ ಜನಪ್ರಿಯರಾಗಿ ಉಪಮುಖ್ಯಮಂತ್ರಿಯಾಗಿದ್ರು ಅನ್ನೋದಾದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಮಾತ್ರ. ಯಾಕಂದ್ರೆ ಅವರು ಮಾಡಿದಂತ ಹೆಸರಾಗಿರ್ಬೋದು, ಅವರು ಪಕ್ಷಕ್ಕೆ ಕೊಟ್ಟಂತ ಕಾಣಿಕೆ ಆಗಿರ್ಬೋದು, ಪಕ್ಷ ಸಂಘಟನೆ ಮಾಡುವಲ್ಲಿ ಅವರ ಶ್ರಮ ಆಗಿರ್ಬೋದು, ಕಳೆದ 2023 ಚುನಾವಣೆಯಲ್ಲಿ ತಮ್ಮ ಶ್ರಮ ಮತ್ತು ಗ್ಯಾರಂಟಿ ಕಮಿಟಿಯನ್ನ ಮಾಡಿ ನಿವೃತ್ತ IAS ಆಫೀಸರ್ನ ಗ್ಯಾರಂಟಿ ಕಮಿಟಿಗೆ ತಂದು ಏನೆಲ್ಲ ಮಾಡಬಹುದು ಅನ್ನುವ ಒಂದು ನಿಟ್ಟಿನಲ್ಲಿ ಮಾಡಿದಂತ ಶ್ರಮ ಇದೆಯಲ್ಲ, ಮತ್ತು ಯಾರಾದ್ರೂ ಏನಾದ್ರೂ ತಪ್ಪು ಮಾತಾಡಿದ್ರೆ ತಮ್ಮ ಪಕ್ಷದವರಿಗೆ ಬಾಯಿ ಮುಚ್ಕೊಂಡಿರಿ ಅನ್ನುವ ಒಂದು ಕಠಿಣ ಸಂದೇಶವನ್ನು ರವಾನೆ ಮಾಡೋದಿರ್ಬೋದು. ಈ ಎಲ್ಲವನ್ನ ನೋಡ್ತಾ ಇದ್ರೆ ಮೋದಿ ಪ್ರಧಾನಿಯಾಗಿ ಎಷ್ಟು ಜನಪ್ರಿಯತೆಯನ್ನು ಗಳಿಸಿದಾರಲ್ಲ, ಅಥವಾ ಮನಮೋಹನ್ ಸಿಂಗ್ ಅವರು ಆರ್ಥಿಕ ವ್ಯವಸ್ಥೆಯಲ್ಲಿ ಮಾಡಿದಂತ ಇಡೀ ಪ್ರಪಂಚವೇ ಮೆಚ್ಚುವಂತ ಒಂದು ಸಾಧನೆ ಇದೆಯಲ್ಲ, ಅಂದ್ರೆ ಪ್ರಧಾನಮಂತ್ರಿಯ ಪಟ್ಟಕ್ಕೆ ಗೌರವ ತರುವಂತ ಒಂದು ಸಾಧನೆ ಇದೆಯಲ್ಲ, ಅಷ್ಟೇ ಮಟ್ಟಿನ ಒಂದು ಸಾಧನೆ ಅಷ್ಟೇ ಮಟ್ಟಿನ ಒಂದು ಶ್ರಮ ಇದೆಯಲ್ಲ, ಉಪಮುಖ್ಯಮಂತ್ರಿಯ ಲೆವೆಲ್ಗೆ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಉಪಮುಖ್ಯಮಂತ್ರಿಯಾಗಿ ಯಾರಾದ್ರೂ ಜನಪ್ರಿಯರಾಗಿದ್ದಾರೆ ಅಂದ್ರೆ ಅಥವಾ ನಂಬರ್ 1 ಸ್ಥಾನದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಪ್ರಚಾರವನ್ನು ಪಡೆದುಕೊಂಡಿದ್ದಾರೆ ಅನ್ನೋದಾದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.